ನಮಸ್ಕಾರ ವೀಕ್ಷಕರೇ. ಸ್ನೇಹಿತನಿಂದ ಪರಿಚಯವಾಗಿದ್ದ 21 ವಯಸ್ಸಿನ ಯುವತಿಯು ಟೀ ಕುಡಿಯಲು ಮನೆಗೆ ಕರೆದಳು ಅಂತ ಹೋಗಿದ್ದ 57 ವರ್ಷದ ಅಂಕಲ್ ಹನಿ ಟ್ರ್ಯಾಪ್ಗೆ ಒಳಗಾಗಿರುವ ಘಟನೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ಅಂಕಲ್ ನನ್ನ ನಯನ ಎಂಬ ಯುವತಿಯು ಮನೆಗೆ ಡಿಸೆಂಬರ್ 9ರಂದು ಕರೆಸಿಕೊಂಡಿದ್ಲು. ಈ ವೇಳೆ ಮೊದಲೇ ಪ್ಲಾನ್ ಮಾಡಿದಂತೆ ಅಂಕಲ್ ಮನೆಯಲ್ಲಿರುವಾಗಲೇ ನಯನ ಮತ್ತು ಗ್ಯಾಂಗ್ನ ಸಹಚರರಾದ ಸಂತೋಷ್, ಅಜಯ್, ಜಯರಾಜ್ ಎಂಬುವವರು ಪೊಲೀಸ್ ವೇಷದಲ್ಲಿ ಬಂದಿದ್ದಾರೆ. ಮನೆಯಲ್ಲಿ ವ್ಯಭಿಚಾರ ನಡೆಸುತ್ತಿದ್ದೀರಾ, ನಿಮ್ಮನ್ನ ಬಂಧಿಸುತ್ತೇವೆ ಅಂತ ಡವ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗುವುದು ಬೇಡ, ಏನಿದ್ರೂ ಇಲ್ಲೇ ಸೆಟಲ್ ಮಾಡ್ಕೋ ಎಂದು ಪೊಲೀಸರ ಸೋಗಿನಲ್ಲಿ ಬಂದಿದ್ದ 3 ಖದೀಮರು ಅಂಕಲ್ಗೆ ಆಫರ್ ಕೊಟ್ಟಿದ್ದಾರೆ. ಬಳಿಕ ಅಂಕಲ್ ಬಳಿ ಇದ್ದ 5 ಲಕ್ಷ ಮೌಲ್ಯದ ಚಿನ್ನ, 29,000 ನಗದು, 26,000 ಹಣ ಫೋನ್ ಪೇ ಮಾಡಿಸಿದ್ದಾರೆ. ಇದಲ್ಲದೆ ಯಾರಿಗೂ ಹೇಳಬೇಡ ಎಂದು ಬೆದರಿಸಿ ಅಂಕಲ್ ಬಟ್ಟೆ ಬಿಚ್ಚಿಸಿ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾರಂತೆ. ಇದೆಲ್ಲದರ ಬೆಳವಣಿಗೆ ಬಗ್ಗೆ ಅನುಮಾನಗೊಂಡ ಅಂಕಲ್ ಠಾಣೆಗೆ ದೂರು ನೀಡಿದ್ದಾರೆ. ತನಿಖೆ ಕೈಗೊಂಡು ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದು ನಯನಗಾಗಿ ಹುಡುಕಾಟ ನಡೆಸಿದ್ದಾರೆ. ಇವ್ರದೊಂದು ಟೀಮ್ ಇರುತ್ತೆ. ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು ಏನು ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು 27,000 ಪ್ಲಸ್ ಇನ್ನೊಂದು 8,000 GPay ಮಾಡಿಸಿ ಅದನ್ನ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿರ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ.